ಅತಿ ಉತ್ಸಾಹದಲ್ಲಿ ಆಪ್ತರು ಪರಮಾಪ್ತರೇ ಡಿಕೆಶಿ ಅವರನ್ನ ದೈವದಾರಿ ತಪ್ಪಿಸ್ತಾ ಇದ್ದಾರಾ? ಎಸ್, ಹೀಗೊಂದು ಅನುಮಾನ ಯಾಕೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೈಗೊಂಡಂತ ಶನೇಶ್ವರ ಸ್ವಾಮಿಯ ಪೂಜೆ, ಪುದುಚೇರಿ ತಿರುನಲ್ಲಾರ್ ಶ್ರೀ ಶನೇಶ್ವರ ಸ್ವಾಮಿ ಹುಡುಕಿಕೊಂಡು ಹೋಗಿದ್ರು ಡಿಕೆ ಶಿವಕುಮಾರ್. ಮೇ 15ರ ಹುಟ್ಟುಹಬ್ಬದೊಳಗಡೆ ಗುಡ್ ನ್ಯೂಸ್ ಸಿಗ್ಲಿ ಅಂತ ವರವನ್ನು ಬೇಡ್ಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಕೆಲ ಧಾರ್ಮಿಕ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನಾವು ನೋಡ್ತಾ ಹೋಗೋಣ. ಈಗ ನೋಡ್ತಾ ಇದ್ದೀರಿ, ಹೌದು, ಈಗ ಸದ್ಯಕ್ಕಿರೋ ಸುದ್ದಿ ಏನು, ರಾಜಕಾರಣದಲ್ಲಿ ಯಾವ ರೀತಿಯಾದಂಥ ಟಾಕ್ ಇದೆ ಅಂತ ಹೇಳಿದ್ರೆ, ಈಗ ನೀವು ಗಮನಿಸಿದ್ರಿ, 2 ಬೈ ಎಲೆಕ್ಷನ್ಸ್ಗಳಾಯಿತು. ಬೈ ಎಲೆಕ್ಷನ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ CM ಪಟ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಮೇ 4 ಆಯಿತು ಅಲ್ವೇ, ಈಗ ಮೇ 10 ಆಯಿತು, ಈಗ ಇವತ್ತು ತಾರೀಕು ಎಷ್ಟು, 11, ಮೇ 12, ಹೌದಾ? ಮೇ 12 ಆಯಿತು, ಇನ್ನು 15ನೇ ತಾರೀಕಿಗೆ ಅವರ ಹುಟ್ಟುಹಬ್ಬ ಇದೆ, ಕರೆಕ್ಟ್. ಇನ್ನು ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 3 ವರ್ಷ ಕೂಡ ಆಗುತ್ತೆ. ಇನ್ನೊಂದಿಷ್ಟು ಅಪ್ಡೇಟ್ಸ್ ಇದೆ. ಆ ಅಪ್ಡೇಟ್ಸ್ನ ತೆಗೆದುಕೊಂಡ ನಂತರ ನಾವು ಮತ್ತೊಬ್ಬ ಮಹಾಕಾಳಿ ಯೋಗಿನಿ ಅವ್ರ ಜೊತೆ ನಾವು ಮಾತನಾಡ್ಬೋದು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಎಸ್, ಹಾಗಾದರೆ ಶನೇಶ್ವರನಿಗೆ ಶರಣಾಗತಿ ಆಗಿದೆ, ತಪ್ಪಾಯ್ತೇನ್ರಿ? ಡಿ ಕೆ ಶಿವಕುಮಾರ್ ಅವ್ರನ್ನ ಹಳಿ ತಪ್ಪಿಸ್ತಾ ಇದ್ದಾರಾ, ಅಥವಾ ಅವರ ಮುಗ್ಧತೆಯನ್ನು ಏನಾದರೂ ಬಳಸ್ಕೊಳ್ತಾ ಇದ್ದಾರಾ, ಅವರ ಧಾರ್ಮಿಕ ನಂಬಿಕೆ ಏನಾದರೂ ಪೋಲಾಗ್ತಾ ಇದೆಯಾ? ಹೀಗೊಂದು ಪ್ರಶ್ನೆ. ಅಧಿಕಾರದಲ್ಲಿ ಸಕಲ ಶಕ್ತರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇಲ್ಲಿ ಅವರು ಸತ್ಫಲವನ್ನು ಪಡಿತಾ ಇಲ್ವಾ, ಅಥವಾ ಡಿವೈನ್ ಟೈಮ್ ಬಂದಿಲ್ವಾ? ಅಧಿಕಾರದಲ್ಲಿ ಸಕಲ ಶಕ್ತರು ಖಂಡಿತ ಹೌದು. ತಿರುನೆಲ್ಲಾರ್ ದರ್ಬಾರಣ್ಯೇಶ್ವರ ದೇವಾಲಯದ ಶನೇಶ್ವರನಿಗೆ ಹೋಗಬಾರ್ದಾಗಿತ್ತ? ತಪ್ಪು ಒಪ್ಪು ಏನೇ ಇದ್ರೂ ವರವ ಕೊಡು ಅಂತ ಶನೇಶ್ವರನಿಗೆ ಕೇಳಬಾರ್ದಾ? ಧಾರ್ಮಿಕ ಆಚರಣೆಗಳು ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಹಳಿ ತಪ್ಪಿದ್ರು ಅಂತಲೇ ಈಗ ಚರ್ಚೆ ನಡೀತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ ಇದೆ, ಅದನ್ನು ನಾವು ನೋಡೋಣ. ತದನಂತರದಲ್ಲಿ ನಾವು ಚಂದಾ ಪಾಂಡೆ ಅಮ್ಮಾಜಿ, ಮಹಾಕಾಳಿ ಯೋಗಿನಿ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅಧ್ಯಯನ ಮಾಡಿದಂಥವ್ರು, ಅನುಷ್ಠಾನ ಮಾಡಿದಂಥವ್ರು, ಮಾರ್ಗದರ್ಶನ ನೀಡುವಂಥವ್ರು. ಹಾಗಾಗಿ ಅವರ ಮಾತು ಇಲ್ಲಿ ಔಚಿತ್ಯ.